ಇದು ರೆಡಿಮೇಡ್ ಪಾಯಸದ್ದು ಟ್ರೈ ಮಾಡಕತ್ತೀನಿ ಇವತ್ತು. ನೋಡೋಣ ಹೆಂಗಾಗ್ತದೆ. ಕಾಲು ಲಕ್ಷ್ಮೀ ಇಲ್ಲ ರೀಲ್ಸ್ ಮಾಡಕ್ಕ ಮದ್ವೆಗೆ ಹೋಗಕ್ಕ ಪ್ಯಾಕಿಂಗ್ ಮಾಡಕತ್ತೀನಿ ಫ್ರೆಂಡ್ಸ್. ಇದ್ರಾಗ ಬರೀ ಸೀರೆನ ತುಂಬಕತ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ದಿನ ಚಲೋ ಇರಬೇಕು, ನಮ್ಮ ಹೆಲ್ತ್ ಕರೆಕ್ಟಾಗಿರ್ಬೇಕಂದ್ರೆ ನಾವು ನಮ್ಮ ಫುಡ್ ಹ್ಯಾಬಿಟ್ನು ಅಷ್ಟು ಹೆಲ್ದಿಯಾಗಿ ಇಟ್ಕೋಬೇಕಾಗ್ತತಿ. ಸೊ ಹಾಗಾಗಿ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡುವಾಗ ಒಂದು ಗ್ಲಾಸ್ ಬಿಸಿನೀರು ಆಮೇಲೆ ಈ ಥರದ್ದೆಲ್ಲ ತೊಗೊಂಡನ ಸ್ಟಾರ್ಟ್ ಮಾಡಿರ್ತೀನಿ. ಯಾಕಂದರೆ ನಂಗೆ ಇನ್ಮೇಲೆ ಮಲಗೋ ಟೈಮ್ ಮಟ್ಟ ಅಂದರೆ 11 ಗಂಟೆ 10:30 11 ಗಂಟೆ ಮಟ್ಟನೂ ಪುರ್ಸೊತ್ತ ಇರೋದಿಲ್ಲ. ಇವ್ರು 3 ಜನಕ್ಕೂ ಏನು ಬೇಕೆಲ್ಲನೂ ಮಾಡಿ ಕೊಡೋಕೆ, ಆಮೇಲೆ ನಂದು ಪರ್ಸ್ನಲ್ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ನನಗೆ ಹೆಚ್ಚಿಗೆ ಎನರ್ಜಿ ಬೇಕಾಗ್ತತಿ. ಸೊ ಹಾಗಾಗಿ ಬೆಳಗ್ಗೆ ರೊಟೀನ್ ನಾನು ಹೆಲ್ದಿಯಾಗಿನೇ ಸ್ಟಾರ್ಟ್ ಮಾಡಿರ್ತೀನಿ. ಎಲ್ಲ ದಿನವೂ ಬ್ಯುಸಿಯಾಗೆ ಸ್ಟಾರ್ಟ್ ಮಾಡ್ತೀನಿ ಅಂತಲ್ಲ, ಕೆಲವೊಂದು ಎಕ್ಸ್ಟ್ರಾ ಕೆಲಸಗಳಿದ್ದಾಗ ಒಂದು ನಿಮಿಷನೂ ಪುರ್ಸೊತ್ತು ಸಿಗೋಂಗಿಲ್ಲ. ಇವತ್ತು ನೋಡಿದ್ರೆ ಮೊನ್ನೆಂದು ಡ್ಯಾನ್ಸ್ ಪ್ರೋಗ್ರಾಮ್ ಐತಿ ಗದಗೊಳಗೆ ಹೋಗಬೇಕು. ಹಂಗಾಗಿ ಬೆಳಗ್ಗೆನೇ ಎದ್ದು ಸ್ವಲ್ಪ ಹೇರ್ ಟ್ರಿಮ್ ಮಾಡಬೇಕಂದ್ರೆ ಆಕೆಗೆ ಸ್ಕೂಲ್ ರಜಾ ಇರಲಿಲ್ಲ, ಡೈಲಿ ಹೋಗ್ತಾಳೆ. ಸಂಡೇ ಒಂದು ದಿನ ಮಿಸ್ ಆಗಿಬಿಡ್ತಂದ್ರೆ ಸ್ಕಿಪ್ ಆಗ್ತಾ ಹೋಗ್ಬಿಡ್ತತಿ. ಸೊ ಹೀಗಾಗಿ ಅದನ್ನು ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮಷೀನೆಲ್ಲ ಕ್ಲೀನ್ ಮಾಡಿ ಆಯಿಲಿಂಗ್ ಮಾಡಿ ಅದನ್ನೆಲ್ಲ ಮುಗಿಸಿ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇಷ್ಟೆಲ್ಲ ಕೆಲಸ ಮುಗಿಷ್ಟೇ ರಗಡಾಗಿತ್ತು. ಸೊ ನಾನು ಪ್ರತಿ ಅಮಾವಾಸ್ಯೆಗೂ ಕಡುಬು ಮಾಡ್ತಾಯಿದ್ದೆ. ಬಟ್ ಈ ಅಮಾವಾಸ್ಯೆಗೆ ನಾಳೆ ಊರಿಗೂ ಹೋಗಬೇಕು, ಅದ್ರದ್ದು ಬ್ಯಾಗ್ ಪ್ಯಾಕ್ ಮಾಡಬೇಕು. ಮತ್ತೀಗ 1:30ಗೆಲ್ಲ ಬರ್ತಾಳೆ. ಮೊನ್ನೆ ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆಕಿನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಎಲ್ಲದು ನೀವು ಕುಡಿದ್ರೆ ಈ ಥಂಡಿಗೆ ಸ್ಕಿನ್ ಹಾಳಾಗಿ ವೈಟ್ ಪ್ಯಾಚ್ ಬಂದೈತಿ ಅಂದ್ಕೊಂಡಿದ್ದೆ. ಬಟ್ ಅದೇನು ಜಂತಾದ್ರೆ ವೈಟ್ ಪ್ಯಾಚ್ ಬರುತ್ತಂತ ಮುಖದ ಮೇಲೆಲ್ಲ. ಸೊ ಒಬ್ರು ಸಿಸ್ಟರ್ ಹೇಳಿದರು, ಅದಕ್ಕಾಗಿ ಔಷಧಿ ತೊಗೊಂಬಂದೈತಿ ಜಂತಿಂದು. ಹುಡುಗಿ ಸೊ ರೆಡಿಮೇಡ್ ಪಾಯಸಕ್ಕೆ ಇಲ್ಲಿ ರೆಡಿ ಮಾಡಕತ್ತೀನಿ. ಇದಕ್ಕೇನಿಲ್ಲ ಫ್ರೆಂಡ್ಸ್, ಹಾಲಷ್ಟು ಬಿಸಿ ಮಾಡಿ ಅದೆಲ್ಲ ಅದರೊಳಗೆ ಇರ್ತೈತಿ. ಸಕ್ಕರೆ ಆಮೇಲೆ ಶಾವಿಗೆ, ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಕೊಳ್ಬೋದು. ಚಿಟ್ಟುಗೆ ಡೈಜೆಸ್ಟ್ ಆಗಂಗಿಲ್ಲ, ಹಂಗೆ ನುಂಗ್ತಾಳೆ ಅಂತೇಳಿ ನಾನು ಅದರೊಳಗೆ ಎಷ್ಟೈತಿ ಅಷ್ಟೇ ಡ್ರೈ ಫ್ರೂಟ್ಸ್ ಬಿಟ್ಬಿಟ್ಟಿನಿ. ಏಲಕ್ಕಿ ಪುಡಿ ಮೊದಲು ಮಾಡಿ ಎಲ್ಲ ಇರ್ತೈತೆ ಅದರೊಳಗೆ. ಜಸ್ಟ್ ಹಾಲು ಬಿಸಿ ಮಾಡಿ ಹಾಕ್ಬಿಡೋದು. ಫ್ರೆಶ್ ಹಾಲು ಆಗಬೇಕು. ನೈಟ್ ಹಾಲೆಲ್ಲ ಇತ್ತಂದ್ರೆ ಸ್ವಲ್ಪ ಒಡೆಯೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಬೆಳಗ್ಗೆ ಕಾಸಿದ ಹಾಲಿಗೆನ ಹಾಕಿದ್ದೆ ನಾನು. ತಟ್ಟೆ ಅನ್ನಕ್ಕಿಟ್ಟು ಒಂದು 5 ನಿಮಿಷ ಬಿಟ್ಟಾದಮೇಲೆ ಎಡೆ ಹಿಡಿದ ಕೆಲಸ, ಪೂಜೆ ಕೆಲಸ ಎಲ್ಲ ಮುಗಿಸಿದೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಂದರೆ, ಇನ್ನೂ ಒಂದು ಬ್ಲೌಸ್ ಬೇಕಾಗಿತ್ತು ನನಗೆ ಇದಕ್ಕೆ ಹೋಗೋಕ್ಕೆ, ಮದ್ವೆಗೆ ಹೋಗೋಕ್ಕೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ನಾನು 4-5 ಬ್ಲೌಸ್ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದ್ರೊಳಗೆ ಆಗಿರೋದು 2 ಬ್ಲೌಸು. ಟೈಲರ್ದು ಹಣೆ ಬರೋಣ ಇಷ್ಟ ಫ್ರೆಂಡ್ಸ್. ಯಾವಾಗಾದರೂ ಫಂಕ್ಷನ್ ಇತ್ತಂದ್ರೆ ಆವಾಗ ಅಗದಿ ಏನೋ ಅರ್ಜೆಂಟ್ ಬೇಕಾದಾಗ ನೈಟ್ ಪೂರ್ತಿ ಕುಂತು ಹೊಲಿಯೋದು, ಇಲ್ಲಾಂದ್ರೆ ಹೋಗೋ ದಿನನ ಹೊಲಿಯೋದು. ಆಲ್ಮೋಸ್ಟ್ ನಾನು ಹೋಗೋ ದಿನನ ಹೊಲ್ಕೊಳ್ಳೋದೇ ಜಾಸ್ತಿ. ನಮ್ಮ ಮನೆಯವ್ರು ರೆಡಿಯಾಗಿ ಅಂದ್ರೆ ಇವತ್ತೈತೆ ನಿಂದಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಫೈನಲಿ ರೆಡಿ ಆಯಿತು ನನ್ನ ಬ್ಲೌಸು. ಸ್ಲೀವ್ ಅಷ್ಟು ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಮತ್ತೆ ಕೆಲಸ ಇದ್ದು ಅವನ್ನೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ನಾನು ಊರಿಗೆ ಹೋಗುವಾಗ ನನಗೆ ಮನೆಯೆಲ್ಲ ನೀಟಾಗಿರಬೇಕು. ವಾಪಸ್ ನಾನು ಬಂದಾಗ ನನಗೆ ಮೂಡ್ ಹೆಂಗಿರುತ್ತೆ ಏನು ಹೇಳಕ್ಕೆ ಬರೋಲ್ಲ, ಸುಸ್ತಾಗಿಬಿಟ್ಟಿರ್ತೈತಿ. ಬಂದು ಮಾಡೋಕ್ಕೆ ಬೇಜಾರು, ಆಮೇಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಸೊ ಹಂಗಾಗಿ ಬಟ್ಟೆ ಆಗಲಿ ಬಾಂಡೆ ಆಗಲಿ ಯಾವುದೂ ಹಂಗೆ ಇಡೋದಿಲ್ಲ. 1:30 ಅಂದ್ರೆ ಬಂದುಬಿಟ್ಲು ಮಾನ್ಯ. ಹಾಗೆ ಸ್ವಲ್ಪ ಊಟ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಮೆಹಂದಿ ಹಚ್ಚಕತ್ತೀನಿ. ಇದು ಅರ್ಜೆಂಟ್ ಮೆಹಂದಿ ಫ್ರೆಂಡ್ಸ್. ಅಲ್ತಾನೂ ಹಚ್ಬೋದು, ಬಟ್ ಇವರು ಚಿಕ್ಕ ಮಕ್ಕಳು ಇರೋದ್ರಿಂದ ಅವರಿಗೆ ಸ್ವಲ್ಪ ಒಂದೇ ಕಡೆ ಇರೋಕ್ಕಾಗಲ್ಲ, ಡ್ರೆಸ್ಸಿಗೆಲ್ಲ ಹಚ್ಕೊಂಡು ಬಿಡ್ತಾರೆ ಅಂಥೇಳಿ ಅಂದ್ಕೊಂಡು ನಾನು ಅರ್ಜೆಂಟ್ ಮೆಹಂದಿನ ಹಚ್ಚಕತ್ತೀನಿ. ಲಕ್ಷ್ಮೀ ಪಾದ ನಮ್ಮವನ್ ಲಕ್ಷ್ಮಿ ಕೈ. ಆಕೆಗೆ ಹಚ್ಚೋದು ನೋಡಿ ಜಾನು ನನಗೂ ಹಚ್ಚು ಅಂತ ಹಠ ಮಾಡಕತ್ಲು. ಇವ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಅಂಥೇಳಿ ಈಕೆ ಬೀಳೋ ಥರ ನಾಟಕ ಮಾಡಕತ್ತಾಳೆ ಇಲ್ಲಿ. ಸಾಯಂಕಾಲ ಹೆಂಗಿದ್ರು ಮತ್ತು ಫಂಕ್ಷನ್ಗೆ, ಮದುವೆ ಫಂಕ್ಷನಿಗೆ ಮೆಹಂದಿ ಹಚ್ಕೋಬೇಕಲ್ಲ, ಅದಕ್ಕೆ ಬ್ಯಾಡ್ ಅಂತ ನಾ ಹೇಳಿದ್ರು ಕೇಳಿಲ್ಲ. ಹಂಗೆ ಜಸ್ಟ್ ಡಾಟ್ ಇಟ್ಟು ಸಮಾಧಾನ ಮಾಡಿ
ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋದೆ ರೆಡಿ ಮಾಡಿಕೊಂಡು. ಎಷ್ಟು ನೆನಪು ಮಾಡಿ ಇಟ್ಕೊಂಡ್ರು ಫ್ರೆಂಡ್ಸ್ ಒಂದಿಷ್ಟು ಮರ್ತ ಬಿಡ್ತೀವಿ. ನಾನು ಗೆಜ್ಜೆ ಮರ್ತಾ ಹೋದೆ ಫೈನಲಿ. ನಿನ್ನೆ ಜಾತ್ರೆ ಇತ್ತು ಶಿವಾನಂದ ಮಠದ್ದು, ಗದಗಿನ ಶಿವಾನಂದ ಮಠದ್ದು. ಸೊ ಹಾಗಾಗಿ ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ. ನಮ್ಮ ಮನೆಯವ್ರು ಈ ಸತ ಉಳ್ವಿ ಜಾತ್ರೆಗೂ ಹೋಗಲಿಲ್ಲ. ಹಂಗಾಗಿ ಹೋಗೋಣ ಅಂತ ಹೇಳಿದ್ರು. ಅಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಹೋದ್ವಿ. ಯಾಕಂದ್ರೆ ಮೇಕಪ್ಪಿಗೆ ಅಂತೇಳಿ ಒಂದಿಷ್ಟು ಜನ ಪಾಳೆ ಹಚ್ಚೇ ಬಿಟ್ಟಿರ್ತಾರೆ. ಒಂದು 25-30 ಹುಡುಗರಂತೂ ಇರ್ತಾರೆ. ಸೊ ಅವ್ರದ್ದೆಲ್ಲ ಮುಗಿಯೋ ಮಠ ಅಂದರೂ ನಾವು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋದ್ರಾತಂತೇಳಿ ಇಲ್ಲಿಗೆ ಬಂದೀವಿ. ಚಿಟ್ಟನ ಭಕ್ತಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ. ಚಿಟ್ಟು ನೀನು ಮಾಡು. ಶಿವಾಯ ನಮಃ. ಬೇಕರಿ ಪಕ್ಕ ಜಾಲ್ರಿ. ಹಾಂ ಇದೆ ನಟರಂಗ ಇದೆ. ಹೌದು, ಕ್ಯಾಮೆರಾ. ಫ್ರೆಂಡ್ಸ್, ನೀವು ನಟರಂಗ ಡ್ಯಾನ್ಸ್ ಸ್ಕೂಲ್ ನೋಡಿರ್ಬೋದು ಅಥವಾ ಕೇಳಿರ್ಬೋದು ಗದಗಿನೊಳಗೆ. ಇಲ್ಲಿಂದ ಭಾಳ ಜನ ರಿಯಾಲಿಟಿ ಶೋಗೆ ಹೋಗ್ಯಾರ. ನನ್ನ ಪ್ರಕಾರ ನಾನು ನೋಡಿರಲಿಲ್ಲ. ನನಗೂ ಎಕ್ಸೈಟ್ಮೆಂಟ್ ಇತ್ತು, ನೋಡಬೇಕು ಒಂದ್ಸಲ ಡ್ಯಾನ್ಸ್ ಕ್ಲಾಸ್ ಅದಂತೇಳಿ. ಇಲ್ಲಿ ಬೇರೆ ಬೇರೆ ಥರದ ಡ್ಯಾನ್ಸು ಆಮೇಲೆ ಕರಾಟೆ ಈ ಥರದ್ದೆಲ್ಲ ಕಲಿಸ್ಕೊಡ್ತಾರೆ. ಸೊ ಇಲ್ಲಿ ಮೇಕಪ್ ಮಾಡಿಕೊಂಡು ಪ್ರೋಗ್ರಾಮ್ ಇರೋ ಜಾಗಕ್ಕೆ ಹೋಗಬೇಕು. ಇನ್ನೂ ಒಂದು ಹುಡುಗಿ ಮಾತ್ರ ಇತ್ತು ನಾವು ಹೋದಾಗ. ಸೊ ಅವ್ರದ್ದಾಗೋ ಮಟ್ಟ ನಾವೆಲ್ಲ ಹೇರ್ಸ್ ಎಲ್ಲ ಬಾಚ್ಕೊಂಡು ತುರ್ಬಾ ಕಟ್ಕೊಂಡಿವಿ ಅಂದ್ರೆ ಅವರು ಮೇಕಪ್ ಮಾಡಿದ ಮೇಲೆ ಜ್ಯುವೆಲರಿ ಎಲ್ಲ ಹಾಕಕ್ಕೆ ಈಸಿ ಆಗ್ತತಿ. ಸೊ ಫೈನಲಿ ಮೇಕಪ್ ಮುಗಿಸ್ಕೊಂಡ್ಲು. ಸಣ್ಣ ಹುಡುಗರಿಗೆ ಮೇಕಪ್ ಮಾಡೋದು ಭಾಳ ಕಷ್ಟ ಫ್ರೆಂಡ್ಸ್. ಅದ್ರೊಳಗೂ ಮ್ಯಾನೇಜ್ ಮಾಡ್ಕೊಂಡು ಮಾಡಿದರು. ಡ್ರೆಸ್ಸು ಜ್ಯುವೆಲರಿ ಎಲ್ಲ ಹಾಕಿ ಒಂದಿಷ್ಟು ರೀಲ್ಸು ಫೋಟೋಸ್ ಎಲ್ಲ ತಗೊಂಡು ಪ್ರೋಗ್ರಾಮ್ ಇರೋ ಜಾಗಕ್ಕೆ ಬಂದ್ವಿ. ಭಾಳ ಜನ ಸೇರಿದ್ರು ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ. ಇವ್ರ ಸಾಂಗಿಗೆ ಬರೀ 4 ಜನದ ಟೀಮ್ ಇತ್ತು ಫ್ರೆಂಡ್ಸ್. ಅದರದ್ದು ವೀಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡೀನಿ. ಲೆಂತ್ ಆಗ್ತೈತಿ ವೀಡಿಯೋ ಅಂತೇಳಿ ಅಂದ್ಕೊಂಡು ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಎಲ್ಲ ಈಗಿಂತ ಸ್ವಲ್ಪ ದೊಡ್ಡವ್ರನ್ನ ಇದ್ರು, ಅವರ ಅಕ್ಕನ ಏಜ್ನವರು. ಬಟ್ ಈಕೆ ಒಬ್ಬಕ್ಕೆ ಸಣ್ಣಕ್ಕಿದ್ಲು, ಮುಂದೆ ನಿಂದಿಸಿದ್ರು. ಆದರೂ ಮಾಡಿದ್ಲು. ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಪ್ಲೇಸ್ನಾಗ ನೋಡೋಕ್ಕೆ ಸಖತ್ ಖುಷಿ ಆಗತ್ತೆ ನನಗರ. ಪ್ರೋಗ್ರಾಮ್ ಇದ್ದಾಗ ಹೋಗೋ ನೈಟು ಸ್ವಲ್ಪ ಆಯಿಲೆಲ್ಲ ಹಾಕಿ ಮಸಾಜ್ ಮಾಡಿರ್ತೀವಿ. ಆಮೇಲೆ ಮೆಹಂದಿ ಹಚ್ಚೋದು ಈ ಥರ ಸಣ್ಣ ಪುಟ್ಟ ಕೆಲಸ ಇರ್ತವೆ. ಅಲ್ಲಿಂದ ಬಂದಾದ್ಮೇಲೂ ಸ್ಕಿನ್ ಕೇರ್ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆಲೆ ಮೇಕಪ್ ಎಲ್ಲ ತೆಗೆದು ಮಲಗಿಸ್ಬೇಕು. ಇದು ಮಾರನೇ ದಿನದ ವ್ಲಾಗ್. ಎರಡು ದಿನದ ಸೇರಿ ಹಾಕಿನಿ. ಹಚ್ಕೊಂಡ್ರೆ ನಂಗೆ ಗೊತ್ತಾಗಲ್ಲ ಅಂತ ಮಾಡೀನಿ. ಹಾಂ, ಎದ್ದೇಳು. ಹೇಳನ್ ಜಾನುಗೆ ಹೇಳನ್ ಅಷ್ಟೇ. ಜಾನಿ ಅನ್ಬೇಡ, ಜಾನು. ಸೊ ಇವತ್ತು ಊರಿಗೊಂದು ಹೋಗ್ಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಬೇಗ ಆಗುವಂಥ ಅಡುಗೆ ಅಂದರೆ ಪಲಾವ್ ಅಂದ ಫ್ರೆಂಡ್ಸ್. ನನಗೆ ಅನ್ಕರ ಎಷ್ಟು ಪಲಾವ್ ತಿಂದರೂ ಬೇಜಾರಾಗಲ್ಲ. ಬಟ್ ನಮ್ಮ ಮನೆಯವ್ರು ತಿನ್ನಂಗಿಲ್ಲ ಅಂಥೇಳಿ ಭಾಳ ಕಮ್ಮಿ ಪಲಾವ್ ಮಾಡೋದು. ಸೊ ಇದನ್ನು ಮಾಡೋಕ್ಕಿಟ್ಟು ರೆಡಿ ಮಾಡ್ಕೋಬೇಕು. ಬ್ಯಾಗ್ ಪ್ಯಾಕ್ ಮಾಡಬೇಕು, ಇನ್ನು ಬ್ಲೌಸಿಗೆ ಹುಕ್ ಹಚ್ಕೋಬೇಕು, ಒಂದಿಷ್ಟು ಬಟ್ಟೆನೇ ಐರನ್ ಮಾಡಬೇಕು, ಮಕ್ಕಳದ್ದು ಬಟ್ಟೆನ ಐರನ್ ಮಾಡಬೇಕು. ಸೊ ಹಂಗಾಗಿ ಇದು ಸಿಟಿ ಹೊಡೆಯೋಷ್ಟಿಗೆ ಅಂದರೆ ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬರುವ. ನಂದು ಒಂದು 3 ಮತ್ತು ಆ ಮದುವೆ ಹುಡುಗಿದು ಒಂದು 2 ಸ್ಯಾರಿ ಅಂದರೆ ಒಂದು 5-6 ಸ್ಯಾರಿ ಪ್ಲೇಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಅದರೊಳಗೆ 3 ಸ್ಯಾರಿ ಅಷ್ಟೇ ತೊಗೊಂಡೆ. ಆಕಿಂದ 2 ಸ್ಯಾರಿ ಅಂದರೆ ಬರೀ 5 ಸೀರೆಗನ ಇದು ತುಂಬಿ ಬಿಡ್ತು ಫ್ರೆಂಡ್ಸ್ ನನಗೆ. ಮತ್ತು ಇನ್ನೂ ಒಂದು ಬ್ಯಾಗ್ ತೊಗೋಬೇಕಾಯ್ತು. ಬಸ್ಸಿಗೆ ಹೋಗೋದಂದ್ರೆ ಇದೇ ಹೆಡ್ಡೇಕ್. ಆಮೇಲೆ ಇವ್ರದ್ದೆಲ್ಲ ನೆಟ್ ಫ್ಯಾಬ್ರಿಕ್ಕಿಂದ ಬಟ್ಟೆ ಇಟ್ಕೊಂಡ್ಬಿಟ್ರಂತೂ ಒಂದು 3-4 ಬ್ಯಾಗ್ ಆದರೂ ಆಗ್ತಾವೆ. ಸೊ ಹಾಗಾಗಿ ಇದು ಪೂರ್ತಿ ಸ್ಯಾರಿಗೆ ಫಿಲ್ ಆಗಿಬಿಟ್ಟಿತ್ತು. ಒಂದು ಬ್ಯಾಗ್ ಇತ್ತಂದ್ರೆ ಬೈಕ್ನಾಗ ಈಸಿಯಾಗಿ ಹೋಗ್ಬಿಡ್ಬೋದು. 2-3 ಬ್ಯಾಗ್ ಆದರೆ ಬಸ್ ಒಳಗೆ ಗದ್ದಲ ಅಂದ್ರೆ ಗದ್ದಲ ಇರ್ತೈತಿ. ಅದರೊಳಗೆ ಇವ್ರು 3 ಜನಕ್ಕೆ ತೊಗೊಂಡು ಬ್ಯಾಗ್ ತೊಗೊಂಡು ಹೋಗೋದು ಸಿಕ್ಕಾಪಟ್ಟಿ ಕಷ್ಟನ. ಸ್ವಲ್ಪ ಲೇಟಾಗಿ ಹೋದ್ವಿ ನಾವು, ಸಾಯಂಕಾಲ ಬಿಟ್ವಿ. ಹಾಗಾಗಿ ಬಿಸಿಲಿದ್ರೆ ಇನ್ನೂ ದಣವಾಗ್ತೈತಿ. ನೋಡೋಣ ಫ್ರೆಂಡ್ಸ್ ಹೆಂಗೆ ಆಗುತ್ತೆ ಮದುವೆ ಏನಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಂತ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಅಂದ್ರೆ ನೆಕ್ಸ್ಟ್ ವೀಡಿಯೋ ನಂದು ನೋಟಿಫಿಕೇಷನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ. ಹಿಡಿಸ್ತೀಲ್ ನೀ. ನಮಗೆ ಕೈಯಾಗ ಬ್ಯಾಗ್ ವೇಟ್ ಆಗ್ತಾವ ಅಂತೇಳಿ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು ಹುಬ್ಳಿಗೆ. ಆರಾಮಾಗಿ ಹೋಗ್ರಿ.
ನಾವು ಒಂದು ಸ್ವಲ್ಪ ಮಕ್ಳಿಗೆ ಬಟ್ಟೆ ತೊಗೋಬೇಕು. ಸೊ CBTಗೆ ಹೋಗಿ ಆಮೇಲೆ ಊರಿಗೆ ಹೋಗ್ಬೇಕಂದು ಬ್ಯಾಗೆಲ್ಲ ಇವ್ರ ಹತ್ರ ಕೊಟ್ಟು ಕಳಿಸಿದ್ವಿ. ಮದುವೆ ಎಲ್ಲ ಹೆಂಗಾತಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಮದುವೆದು ನೋಡ್ತಾ ಇರಿ. ಥ್ಯಾಂಕ್ ಯು.